ಆಸೀನರಾಗಿರುವ ಕನ್ನಡ ಜಾನಪದ ಪರಿಷತ್ತಿನ ರೂವಾರಿಗಳು, ರಾಜ್ಯಾಧ್ಯಕ್ಷರು, ನಮ್ಮನ್ನೆಲ್ಲ ಮುಖ್ಯವಾಹಿನಿಗೆ ಈ ಜನಪದ ಸೇವೆ ಮಾಡುವ, ಜನಪದ ಕಲಾವಿದರಿಗೆ ಪ್ರೋತ್ಸಾಹ ಕೊಡುವ ವಿಶಿಷ್ಟವಾದ ಒಂದು ಪರಿಷತ್ ಕನ್ನಡ ಜಾನಪದ ಪರಿಷತ್. ಇದು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ನಾಡಿನ ಹೊರನಾಡಿನ ಬೇರೆ ಬೇರೆ ಕಡೆ ಇಂಥ ಪರಿಷತ್ತಿದೆ. ಅದನ್ನು ನಡೆಸ್ಕೊಂಡು ಬರಲಿಕ್ಕೆ ಸ್ಫೂರ್ತಿಯಾಗಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ಬಾಲಾಜಿಯವರು. ನಮ್ಮನ್ನೆಲ್ಲ ಈ ಜಿಲ್ಲೆಗೆ ಪರಿಚಯ ಮಾಡಿಕೊಟ್ಟಂಥ ಧೀಮಂತ ವ್ಯಕ್ತಿ. ಅವ್ರನ್ನ ನೋಡಿದರೆ ಬಹಳ ಸರಳತೆಯಿಂದ ಕೂತಿದ್ದಾರೆ. ಅವರೊಬ್ಬ ರಾಜ್ಯಾಧ್ಯಕ್ಷರನ್ನುವ ಅಹಂಕಾರ ಇಲ್ಲ ಅವರಿಗೆ. ನಾನು ಮೇಡಮನ್ನು ಹೇಗೆ ಕನ್ಸಲ್ಟ್ ಮಾಡಿದ್ದೀನಿ, ಗೀತಕ್ಕನ್ನು ಹೇಗೆ ನಾನು ಮಾತಾಡಿಸಿದ್ದೀನಿ, ಎಂತ ಮಾಡಿರಿ ಇಂಥಲ್ಲ ಆತಿತ್ತು ಹಾಗೆಲ್ಲ. ಅದೇ ರೀತಿ ನನಗೆ ಏನೆಲ್ಲ ಮಾಡಿದ್ರಿ, ಯಾವ ತಾಲೂಕಿನಲ್ಲಿ ಮಾಡಿದ್ರಿ. ಅದರಲ್ಲಿ ನಾನೀಗ ಜಿಲ್ಲಾ ಸಮ್ಮೇಳನ ಮಾಡ್ತಾ ಇದ್ದೀವಿ ಆಗಸ್ಟ್ 27 ಕೃಷ್ಣನಗರಿ ಉಡುಪಿಯ ಭಗವಂತನ ನೆಲೆಬೀಡಾದ ಕೃಷ್ಣ ಮಠದ ರಾಜ್ಯಾಂಗಣದಲ್ಲಿ. ಅದು ಬಹಳ ದೊಡ್ಡ ಕಾರ್ಯಕ್ರಮ ನಿಜವಾಗ್ಲೂ. ಇತ್ತೀಚೆಗೆ ನಾವು ಮತ್ತು ಬಾಲಾಜಿ ಸರ್ ಅವರು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅನಿರೀಕ್ಷಿತವಾಗಿ ಆ ಒಂದು ಕಾರ್ಯಕ್ರಮ ಅಲ್ಲಿ ನಡೆಯುವಂತಾಯಿತು. ನಮ್ಮ ಕೃಷ್ಣ ಮಠದ ಸ್ವಾಮೀಜಿಯವರು, ಈಗಿನ ಪುತ್ತಿಗೆ ಮಠದ ಸ್ವಾಮೀಜಿಯವರ ಒಂದು ಪರಿಕಲ್ಪನೆ ಇತ್ತು, ಇಂಥ ಸಮ್ಮೇಳನ ಆಗಬೇಕನ್ನೋ ಉದ್ದೇಶದಿಂದ. ಆ ಸಮ್ಮೇಳನದ ವ್ಯವಸ್ಥೆಯನ್ನು ಅವರ ಆಶೀರ್ವಾದದಿಂದ ನಾವು ಬಹಳ ಸಂತೋಷದಿಂದ ಪರಿಪೂರ್ಣತೆಯಿಂದ ಮಾಡ್ತಾ ಇದ್ದೀವಿ. ಅದೇ ರೀತಿ ಅಷ್ಟರೊಳಗೆ ಎಲ್ಲ ತಾಲೂಕಿನ ರಚನೆ, ಹೊಸ ರಚನೆ ಆಗಬೇಕಂತ ಬಂದಾಗ ನಮಗೆ ಕಾಂತಪ್ಪ ಅವರು ಹೇಳಿದರು, ಕಾರ್ಕಳದೊಂದು ಬಾಕಿ ಇದೆ ಮಾರ್ರೆ, ಎಂತ ಮಾಡೋದಂತ. ಅಲ್ಲಿ ಗೀತಕ್ಕಂತಿದ್ದಾರೆ ಮಾರ್ರೆ, ಅವ್ರ ನಂಬರ್ ಕೊಡ್ತೀನಿ ಮಾತಾಡಿ ಅಂತ ಹೇಳಿ. ಗೀತಕ್ಕೆ ಎಂತ ಮಾಡಿದ್ರು, ಮೇಡಮ್ ಅವ್ರ ನಂಬರ್ ಕೊಟ್ಟರು. ಮೇಡಮ್ ಅವರಿಗೆ ಹೇಳಿದೆ, ಮೇಡಮ್ ಹೀಗಿದೆ. ಮತ್ತೆ ಗೊತ್ತಾಯಿತು ನಮ್ಮ ಗುರುಗಳ ಪತ್ನಿಯವರು, ಯಾಕಂದರೆ ಬೆಂಜಾಳ್ ಅವರು ದೊಡ್ಡ ವಾಗ್ಮಿಯವರು, ಈ ನಾಡಿನ ಹೆಸರಾಂತ ವಾಗ್ಮಿ. ಅವರ ಹೈಸ್ಕೂಲಿಗೆ ಕೂಡ ನಾವು ಭಾಳ ವರ್ಷಗಳ ಹಿಂದೆ ಹಾಡ್ಲಿಕ್ಕೆ ಹೋದಾಗ ನಮ್ಗೆ ತುಂಬ ಪ್ರೋತ್ಸಾಹ ಕೊಟ್ಟವರು, ಆಶೀರ್ವಾದ ಮಾಡಿದವರು. ಅವ್ರಿಗೆ ಬಂದಿದ್ದೆ ನಮಗೊಂಥರ ಭಾಗ್ಯ ಸರ್. ನಿಮ್ಮ ಉಪಸ್ಥಿತಿ ನಮಗೆ ಆಶೀರ್ವಾದವಾಗಿರಲಿ ಎಂಬ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ಜನಪದ ಅಂದರೆ ಹೆಣ್ಣು. ಬೆಳಗಾಗಿ ನಾನಿದ್ದು ಯಾರ್ಯಾರ ನೆನೆಯಲ್ಲಿ ಹೆಣ್ಣು ಜೀರಿಗೆ ಬೆಳೆಯುಳ ಭೂಮಿ ತಾನೇ ಎದ್ದೊಂದು ಬೆಳಗ್ಗೆ ನೆನೆದೆ. ಇದನ್ನು ಗಂಡಸ ಹೇಳಿಲ್ಲ, ಇದನ್ನು ಹೇಳಿದ ಮಹಿಳೆ. ಆಡಿಬಾಯನ ಕಂದ ಅಂಗಾರ ತೊಳೆಯನ ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಮೋರಿ ತೊಳೆದೇನೆ. ಎಷ್ಟೊಂದು ಪರಿಕಲ್ಪನೆ ಆ ತಾಯಿಗೆ ಮಗುವಿನ ಬಗ್ಗೆ. ನಿನ್ನ ಕಾಲು ಮಣ್ಣಾಗಿದೆ, ಬರೀ ನೀರಲ್ಲ, ತೆಂಗಿನಕಾಯಿ ಎಂಬ ತಿಳಿ ನೀರನ್ನು ತಕ್ಕೊಂಡು ಆಕೆ ತನ್ನ ಮಗುವಿನ ಕಾಲನ್ನು ತುಳಿತಾಳೆ ಅನ್ನೋ ಪರಿಕಲ್ಪನೆ ಇದಲ್ಲ. ಇದು ನಮ್ಮ ಜನಪದ. ಇದು ಯಾವ ಪದದಲ್ಲಿ ಮತ್ತೆ ನಿಮ್ಗೆ ಸಿಗಲ್ಲ. ಯಾವುದೇ ಕವಿಗಳ ಹಾಡಲ್ಲಿ ಇಂಥ ಸಾಹಿತ್ಯಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಅಡುಗಿಯ ಮನೆಯಾಗ ಮಡದಿಯ ಸುಳಿವಿಲ್ಲ, ಮಡಿದಿ ತವರಿಗೆ ಹೋಗ್ಯಾಡ ಗಂಡ ಹೇಳ್ತಾನೆ. ಯಾವಕ್ಕಿ ಕಾಯಿಸಿಡುದು ಯಾವಡಿಗೆ ಮಾಡಲಿ, ಪ್ರೀತಿಯ ನನಗಂಡ ಊರಲ್ಲಿಲ್ಲ, ಯಾವಡಿಗೆ ಮಾಡಿ ಫಲವೇನ. ನೋಡಿ, ಇದು ಜನಪದರ ಪರಿಕಲ್ಪನೆ. ಇಂಥ ಹಾಡುಗಳು ಏನು ನಮ್ಮ ತುಳುನಾಡಲ್ಲಿ ಏನಿದೆ. ಕಾರ್ಕಳ ಅಂದಾಗ ನಮ್ಗೆ ಅನಿಸ್ತದೆ ದೇವರ ನಗರಿ. ಇದು ನಮ್ಮ ಉಡುಪಿ ಜಿಲ್ಲೆಯೇ ದೇವರ ನಗರಿ. ಅದರಲ್ಲಿ ಕಾರ್ಕಳ ಅಂದಾಗ ನಮಗೆ ಗೊಮ್ಮಟೇಶ್ವರನ ಒಂದು ಆಶೀರ್ವಾದವನ್ನು ನಾವು ನೋಡ್ತೇವೆ. ಎಲ್ಲ ಜೈನ ಮುನಿಗಳ ವಾಸಸ್ಥಳ ಈ ಕಾರ್ಕಳ. ಕಾರ್ಕಳ ಅಂದರೆ ಕರಿಯ ಕಲ್ಲು ಅಂತ ಅಲ್ವಾ, ಕಾರ್ಕಲ್ಲು, ಅದು ಕಾರ್ಕಳ ಆಗಿದೆ. ಬಂಧುಗಳೇ, ಇಂಥ ದೈವಿಕ ನಾಡಲ್ಲಿ ನಾವು ಇಂಥ ಕಾರ್ಯಕ್ರಮ ಮಾಡ್ತಿದ್ದೀವಿ ಅನ್ನೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣೀಕರ್ತರಾದ ತಾಲೂಕು ಅಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ ನಾನು ಶಿರಸ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೇನೆ. ಯಾಕಂದರೆ ಇಷ್ಟು ಜನರನ್ನು ಸೇರಿಸೋದಷ್ಟು ಸುಲಭ ಅಲ್ಲ ಬಂಧುಗಳೇ. ಇವತ್ತು ನಾವು 10 ಜನ ಸೇರಿಸಲಿಕ್ಕೆ 1 ತಿಂಗಳು ತಗೊಳ್ತೇವೆ. ಆದರೆ ಇದಕ್ಕೆ ಕಾರಣ ಜನಪದ.
ಜನರ ಪರ. ಇಂಥ ಜನಪದ ಸಾಹಿತ್ಯವನ್ನು ಉಳಿಸಿ ಬೆಳೆಸುವ ಎಂಬ ಮಾತನ್ನು ಹೇಳ್ತಾ ನಮ್ಮ ಕನ್ನಡ ಜನಪದ ಪರಿಷತ್ತಿನ ಒಂದು ಹಾಡನ್ನು ಹಾಡ್ತಾ ಮತ್ತೆ ಬರ್ತಾ ಇದ್ದೇನೆ.